ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಕ್ರೋಶೆ ಡಿಸೈನ್ನ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಬೀಡ್ಸ್ ಇಷ್ಟ ಆಗಲ್ಲ, ಜಸ್ಟ್ ಥ್ರೆಡ್ ವರ್ಕ್ ಬೇಕು ಅನ್ನೋರು ನೀವು ಈ ಡಿಸೈನ ಖಂಡಿತ ಟ್ರೈ ಮಾಡ್ಬೋದು. ಸೊ ಸ್ಯಾರಿ ಬಂದು ಅಂದರೆ ಕಲರ್ ಕಾಂಬಿನೇಷನ್ ತುಂಬಾ ಪ್ರಿಟಿಯಾಗಿದೆ, ಹಾಗೆ ಥ್ರೆಡ್ ಕೂಡ ನನಗೆ ಎಕ್ಸಾಕ್ಟ್ ಮ್ಯಾಚಿಂಗ್ ಸಿಗಲಿಲ್ಲ. ಸೊ ನಾನೇನು ಮಾಡಿದೆ, ಈ ರೀತಿ 2 ಕಲರ್ಸ್ ಆಫ್ ಥ್ರೆಡನ್ನು ಮಿಕ್ಸ್ ಮಾಡಿ 6 ದಾರನ ಮಾಡ್ಕೊಂಡಿದ್ದೀನಿ. ಒಂದು ಗೋಲ್ಡ್ ತೊಗೊಂಡಿದ್ದೀನಿ, ಬಿಕಾಸ್ ಸ್ಯಾರಿ ಫುಲ್ಲು ಗೋಲ್ಡ್ ಶೇಡ್ ಇದ್ದಿದ್ದರಿಂದ. ಹಾಗೆ ಇನ್ನೂ ಒಂದು ಗ್ರೀನ್ ತೊಗೊಂಡೆ. ಸೊ 2 ಕಲರಲ್ಲಿ ಒಂದು ರೋಲ್ ತೊಗೊಂಡು 6 ದಾರ ಮಾಡಿಕೊಂಡೆ. ಆವಾಗ ನನಗೆ ಎಕ್ಸಾಕ್ಟ್ ಕಲರ್ ಸಿಕ್ಕಿದೆ. ಸೊ ಈ ರೀತಿ ನೀವು ಸಮ್ಟೈಮ್ಸ್ ಕಲರ್ ಸಿಗದೇ ಇದ್ದಾಗ ಈ ಥರ 2-3 ಕಲರ್ಸನ್ನು ಮಿಕ್ಸ್ ಮಾಡಿ 6 ದಾರನ ಮಾಡ್ಕೊಬೋದು. ಸೊ ಸ್ಯಾರಿ ಪಲ್ಲು ಈಸ್ ಇನ್ ಬೇಬಿ ಪಿಂಕ್ ಆ್ಯಂಡ್ ಬಾಡಿ ಬಂದು ಸಮ್ವಾಟ್ ಪಿಸ್ತಾ ಗ್ರೀನ್ ಶೇಡಲ್ಲಿದೆ. ನಾಟ್ ಎಕ್ಸಾಕ್ಟ್ಲಿ ಪಿಸ್ತಾ ಗ್ರೀನ್, ಇಟ್ಸ್ ಮಿಕ್ಸ್ಡ್ ವಿತ್ ಗೋಲ್ಡ್ ಅಂತ ಹೇಳ್ಬೋದು. ಸೊ ಈ ಸೀರೆಗೆ ನಾನು ಒಂದು ಬ್ಯೂಟಿಫುಲ್ ಆಗಿರೋ ಕ್ರೋಶೆ ಡಿಸೈನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಅಂತ ನೋಡೋಣ. ಇಲ್ಲಿ ಫಸ್ಟ್ ಸ್ಟೆಪ್ಗೆ ಪಲ್ಲು ಕಲರ್ ಥ್ರೆಡನ್ನೇ ತೊಗೊಂಡಿದ್ದೀನಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ನಾನು ಸೇಮ್ ಬೇಬಿ ಪಿಂಕ್ ಕಲರ್ ಪಲ್ಲು ಕಲರ್ ಏನಿದೆ ಅದೇ ಕಲರ್ 6 ದಾರನ ತೊಗೊಂಡು ಡಿಸೈನ್ನ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ನೀಡಲ್ ನಂಬರ್ 10 ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ಇವಾಗ ಪಲ್ಲು ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡಬೇಕು. ಈ ರೀತಿ ಒಂದು ನಾಟ್ ಫಿಕ್ಸ್ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವಾಗ ಫಸ್ಟ್ ಸ್ಟೆಪ್ ಅಂತೂ ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿದೆ. ಜಸ್ಟ್ ನಾವು ಚೈನ್ಸ್ ಹಾಕೊತ ಹೋಗಬೇಕು. 4 ಚೈನ್ ಹಾಕಿ ಈ ರೀತಿ ಅದನ್ನು ಸ್ಟ್ರೇಟಾಗಿ ಪಲ್ಲು ಮೇಲೆ ಇಡೋಣ. ಸೊ ಅದೆಲ್ಲಕ್ಕೆ ಬರುತ್ತೆ ನೋಡಿಕೊಂಡು ಎಕ್ಸಾಕ್ಟಾಗಿ ಪಲ್ಲುಗೆ ಸಿಂಗಲ್ ಕ್ರೋಶೆಯಿಂದ ಈ 4 ಚೈನನ್ನು ಫಿಕ್ಸ್ ಮಾಡ್ಕೊಬೇಕು. ಮತ್ತು ಇಲ್ಲಿಂದ 4 ಚೈನ್ಸ್ ಹಾಕ್ಕೊಳ್ಬೇಕು. ಇದನ್ನು ಅಷ್ಟೇ ಈ ರೀತಿ ಸ್ಟ್ರೇಟಾಗಿ ನಾವು ಪಲ್ಲು ಮೇಲೆ ಆ 4 ಚೈನನ್ನು ಹೀಗಿಟ್ಟು ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡೋದ್ರಿಂದ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಸ್ವಲ್ಪ ಲೂಸು ಅಥವಾ ಟೈಟಾಗಿ ಈ ರೀತಿ ಆ ಚೈನ್ಸನ್ನು ಸಿಂಗಲ್ ಕ್ರೋಶೆಯಿಂದ ಪಲ್ಲುಗೆ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಪಲ್ಲುವಲ್ಲಿ ರಿಂಕಲ್ಸ್ ಬರುತ್ತೆ. ಸೊ ನಿಮಗೆ ನೀಟಾಗಿ ಫಿನಿಶಿಂಗ್ ಕೂಡ ಸಿಗೋದಿಲ್ಲ. ಸೊ ಈ ಥರ ಸ್ಟಾರ್ಟಿಂಗ್ ಟು ಎಂಡ್ ನೀವು 4 ಚೈನ್ಸ್ ಹಾಕಿ ಅದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಎಕ್ಸಾಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ರೀತಿ ಫುಲ್ ಎಂಡ್ವರೆಗೂ ಈ ಥರ 4 ಚೈನ್ಸ್ ಹಾಕಿ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಕಂಪ್ಲೀಟ್ ಆದಮೇಲೆ ಥ್ರೆಡ್ನ ಏನು ಟ್ರಿಮ್ ಮಾಡೋದು ಬೇಡ. ಲಾಸ್ಟಲ್ಲೂ ನಾನು 4 ಚೈನ್ಸ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಸೊ ಥ್ರೆಡ್ನ ಟ್ರಿಮ್ ಮಾಡ್ತೀರಾ ಹಾಗೆ ಪಲ್ಲುನ ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ ಕೂಡ ನಾನು ಸೇಮ್ ಕಲರ್ ಥ್ರೆಡಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಟರ್ನ್ ಮಾಡಿದ್ಮೇಲೆ ಇವಾಗ ಮತ್ತೆ ಚೈನ್ಸ್ ಹಾಕ್ಕೊಳ್ಬೇಕು. ಇಲ್ಲಿ 5 ಚೈನ್ಸ್ ಹಾಕ್ಕೊಬೇಕು. 5 ಚೈನ್ ಹಾಕಿ ಫಸ್ಟ್ 4 ಚೈನ್ ಬ್ಲಾಕ್ ಇದೆ ಅಲ್ವಾ, ಸೊ ಆ ಫಸ್ಟ್ 4 ಚೈನ್ ಬ್ಲಾಕಲ್ಲಿ ಒಂದು ಕಂಬ ಮಾಡಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ 4 ಚೈನ್ ಬ್ಲಾಕಲ್ಲಿ ಇನ್ಸರ್ಟ್ ಮಾಡಿ ದಾರ ತರ್ತೀವಿ. ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು. ಸೊ ಅಲ್ಲಿ ನಾವೇನು ಫಸ್ಟ್ 5 ಚೈನ್ ಹಾಕ್ಕೊಂಡಿದ್ವಿ ಅದನ್ನು ಫಸ್ಟ್ ಕಂಬ ಅಂತ ಕೌಂಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸೆಕೆಂಡ್ ಕಂಬನ ವರ್ಕ್ ಮಾಡಿದ್ದೀನಿ. ಮತ್ತು ಇವಾಗ 2 ಚೈನ್ಸ್ ಹಾಕಿ ನೆಕ್ಸ್ಟ್ ಅದೇ 4 ಚೈನ್ ಬ್ಲಾಕಲ್ಲಿ ಒಂದು ಕಂಬನ ಮಾಡ್ಕೊಬೇಕು. ಆಮೇಲೆ ಮತ್ತೆ ಇನ್ನೂ ಒಂದು ಸಲ 2 ಚೈನ್ಸ್ ಹಾಕ್ಕೊಂಡು ಸೇಮ್ 4 ಚೈನ್ ಬ್ಲಾಕಲ್ಲಿ ಒಂದು ಕಂಬನ ವರ್ಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ರೀತಿ ಒಂದು 4 ಚೈನ್ ಬ್ಲಾಕಲ್ಲಿ 4 ಕಂಬ ಬರುತ್ತೆ. ಸ್ಟಾರ್ಟಿಂಗ್ ನಾನು ಕಂಬ ಮತ್ತು 2 ಚೈನ್ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡೆ. ಸೊ ಹಾಗಾಗಿ 5 ಚೈನ್ಸ್ನ ವರ್ಕ್ ಮಾಡಿರೋದು. ಮತ್ತು ಇವಾಗ 2 ಚೈನ್ಸ್ ಹಾಕಿ ನೆಕ್ಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ ಒಂದು ಕಂಬ ಬರುತ್ತೆ. ಮತ್ತು 2 ಚೈನ್ಸ್ ಹಾಕ್ಕೊಳ್ಳೋಣ. ಸೇಮ್ 4 ಚೈನ್ ಬ್ಲಾಕಲ್ಲಿ ಇವಾಗ 2ನೇ ಕಂಬ ಮಾಡ್ಕೊಬೇಕು. ಈಗ ಇನ್ನೊಂದು ಸಲ 2 ಚೈನ್ಸ್ ಹಾಕ್ಕೊಳ್ಬೇಕು. ಇದನ್ನು ಅಷ್ಟೇ ಸೇಮ್ 4 ಚೈನ್ ಬ್ಲಾಕಲ್ಲಿ 3ನೇ ಕಂಬ ಮಾಡ್ಕೊಳ್ಳೋಣ. ಇದಾದಮೇಲೆ ಲಾಸ್ಟಲ್ಲಿ ಇನ್ನೂ ಒಂದು ಸಲ 2 ಚೈನ್ಸ್ ಹಾಕಿ ಸೇಮ್ ಅದೇ 4 ಚೈನ್ ಬ್ಲಾಕಲ್ಲಿ 4ನೇ ಕಂಬನ ವರ್ಕ್ ಮಾಡಬೇಕು. ನೋಡಿ, ಅದೇ ಬ್ಲಾಕಲ್ಲಿ ಇಲ್ಲಿ 4ನೇ ಕಂಬನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಬರುತ್ತೆ. ಪ್ರತಿಯೊಂದು 4 ಚೈನ್ ಬ್ಲಾಕಲ್ಲೂ 4 ಕಂಬ ಬರುತ್ತೆ. ಹಾಗೆ 3 ಸಲ 2 ಚೈನ್ಸ್ ಬರುತ್ತೆ. ನಾನು ಸ್ಟಾರ್ಟಿಂಗ್ 5 ಚೈನ್ ಹಾಕ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ಫಸ್ಟಲ್ಲಿ 5 ಚೈನ್ ಹಾಕ್ಕೊಳೋದ್ರಿಂದ ಅಲ್ಲಿ ಕಂಬ ಕೂಡ ಬರುತ್ತೆ, ಜೊತೆಗೆ 2 ಚೈನ್ ಗ್ಯಾಪ್ ಕೂಡ ಬರುತ್ತೆ. ದಟ್ ಈಸ್ ದ ರೀಸನ್ ನಾನು
5 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ 5 ಚೈನ್ ಆದಮೇಲೆ ಮತ್ತೆ ಇನ್ನು 3 ಸಲ ಕಂಬ ವರ್ಕ್ ಮಾಡಿದ್ದೀನಿ. ಹಾಗೆ 2 ಚೈನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಇದೇ ಥರ ಪ್ರತಿಯೊಂದು 4 ಚೈನ್ ಬ್ಲಾಕಲ್ಲೂ ವರ್ಕ್ ಮಾಡೋದು. ಮತ್ತೆ ನಾವು 2 ಚೈನ್ಸ್ ಹಾಕಿ ನೆಕ್ಸ್ಟ್ 4 ಚೈನ್ ಬ್ಲಾಕಲ್ಲಿ ಕಂಬನ ವರ್ಕ್ ಮಾಡಬೇಕು. ಟೋಟಲಾಗಿ 4 ಕಂಬ ಮತ್ತು 3 ಸಲ 2 ಚೈನ್ಸ್ ಬರುತ್ತೆ. ಸೊ ಇದಾಗಿರುತ್ತೆ ಸೆಕೆಂಡ್ ಸ್ಟೆಪ್. ನಾನು ಇದೇ ಥರ ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀನಿ. ಈಗ ಸೆಕೆಂಡ್ ಸ್ಟೆಪ್ ಕೂಡ ಫಿನಿಶ್ ಆಯಿತು. ಮತ್ತು ನಾನು ಪಲ್ಲುನ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾವು ಸೆಕೆಂಡ್ ಸ್ಟೆಪ್ನ ರಾಂಗ್ ಸೈಡ್ ಆಫ್ ದ ಪಲ್ಲುಯಿಂದ ವರ್ಕ್ ಮಾಡಿದ್ವಿ. ಸೊ ಟರ್ನ್ ಮಾಡಿಕೊಂಡು ಅಲ್ಲಿ ದಾರನ ಟ್ರಿಮ್ ಮಾಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಕಲರ್ ಥ್ರೆಡನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ 6 ಎಳೆ ಆಗಿರುತ್ತೆ. ಫಸ್ಟ್ ಈ ರೀತಿ 1-2 ನಾಟನ್ನು ಹಾಕ್ಕೊಳ್ಳಿ. 1 ಅಥವಾ 2 ನಾಟ್ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಟೈಟಾಗಿ ಒಂದು ನಾಟ್ ಫಿಕ್ಸ್ ಮಾಡಿ ಈ ಥರ್ಡ್ ಸ್ಟೆಪ್ಪನ್ನು ನಾವು ಪಲ್ಲು ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೊಬೇಕು. ಸೊ ನಾಟ್ ಆದಮೇಲೆ ಅಲ್ಲೇ ಸ್ಟಾರ್ಟಿಂಗ್ ಏನು ಡಬಲ್ ಕ್ರೋಶೆ ಇತ್ತಲ್ಲ ಅದರ ಕೆಳಗಡೆ, ಅಂದರೆ ಆ ನಾಟ್ ಕೆಳಗಡೆ ಡಬಲ್ ಕ್ರೋಶೆ ಇದೆ ಅಲ್ವಾ, ಸೊ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ಒಂದು ಚೈನ್ ಹಾಕ್ಕೊತೀನಿ. ಮತ್ತು ಇನ್ನೂ ಒಂದು ಚೈನನ್ನು ವರ್ಕ್ ಮಾಡ್ತೀನಿ. 2 ಚೈನ್ ಆಯ್ತಲ್ವಾ. ಸೊ ಈಗೇನು ಮಾಡಬೇಕು, ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಫಸ್ಟ್ 2 ಚೈನ್ ಗ್ಯಾಪ್ ಏನಿದೆ, ನಾವು ಪ್ರತಿ ಕಂಬದ ಮಧ್ಯೆ 2 ಚೈನ್ಸ್ ಹಾಕಿದ್ವಿ ಅಲ್ಲ, ಸೊ ಫಸ್ಟ್ 2 ಚೈನ್ ಗ್ಯಾಪಲ್ಲಿ ಈಗ ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ ಫಸ್ಟ್ 2 ಚೈನ್ ಬ್ಲಾಕಲ್ಲಿ ಈ ರೀತಿ ದಾರನ ಇನ್ಸರ್ಟ್ ಮಾಡಿ ತರ್ತೀವಿ ಥ್ರೆಡ್ನ. 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಈ ರೀತಿ ಈ ಸ್ಟೆಪ್ಪಲ್ಲಿ ನಾವು ವರ್ಕ್ ಮಾಡೋದು. ಅಂದರೆ ಪ್ರತಿಯೊಂದು 2 ಚೈನ್ ಬ್ಲಾಕಲ್ಲೂ ನಾವು 4 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಬೇಕು. ಅಂದರೆ ಇಲ್ಲಿ ನಾವು ಬೇಸಿಕಲಿ ಪೆಟಲ್ಸ್ನ ಕ್ರಿಯೇಟ್ ಮಾಡಿ ಒಂದು ಫ್ಲವರ್ ಪ್ಯಾಟ್ರನ್ನ ಫಾರ್ಮ್ ಮಾಡ್ತೀವಿ. ಸೊ 4 ಡಬಲ್ ಕ್ರೋಶೆ ಬರುತ್ತೆ. ಸ್ಟಾರ್ಟಿಂಗ್ 2 ಚೈನ್ನ ಹಾಕ್ಕೊಂಡು 4 ಡಬಲ್ ಕ್ರೋಶೆನ ಫಸ್ಟ್ 2 ಚೈನ್ ಬ್ಲಾಕಲ್ಲಿ ವರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಕಂಬ ಏನಿದೆ, ಅಂದರೆ 2 ಚೈನ್ ಆದಮೇಲೆ ಕಂಬ ಮಾಡಿದ್ವಿ ಅಲ್ವಾ, ಅದರ ಮೇಲೆ, ಕಂಬದ ಮೇಲೆ ನಾವು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೋಬೇಕು. ಆವಾಗ ಒಂದು ಪೆಟಲಲ್ಲಿ ಫಾರ್ಮ್ ಆಗುತ್ತೆ, ಅಂದರೆ ಫಸ್ಟ್ ಪೆಟಲ್ ಫಾರ್ಮ್ ಆಯಿತು. ಸೆಕೆಂಡ್ ಪೆಟಲ್ ಮಾಡೋದಕ್ಕೆ ಫಸ್ಟ್ ನಾವು 2 ಚೈನ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಸೊ 2 ಚೈನ್ಸ್ ಆದಮೇಲೆ ನೆಕ್ಸ್ಟ್ 2 ಚೈನ್ ಬ್ಲಾಕ್ ಏನಿರುತ್ತೆ ಅಲ್ವಾ, ಸೊ ಹೀಗೆ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ 4 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಬೇಕು. ಸೊ 4 ಡಬಲ್ ಕ್ರೋಶೆ ಆದಮೇಲೆ ಅಲ್ಲಿ ಕಂಬ ಇರುತ್ತೆ ಅಲ್ವಾ, 2 ಚೈನ್ ಆದಮೇಲೆ ನೋಡಿ ಆ ಕಂಬದ ಮೇಲೆ ಸಿಂಗಲ್ ಕ್ರೋಶೆಯಿಂದ ಪೆಟಲ್ನ ಎಂಡ್ ಮಾಡಬೇಕಾಗುತ್ತೆ. ನೋಡಿ, ಈ ಕಂಬದ ಮೇಲೆ ಒಂದು ಸ್ಮಾಲ್ ಚೈನ್ ಥರ ಕಾಣಿಸುತ್ತೆ ಅಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನೆಕ್ಸ್ಟ್ ಪೆಟಲ್ ಮಾಡೋದಕ್ಕೆ ಫಸ್ಟ್ ನಾವು 2 ಚೈನ್ಸ್ ಹಾಕ್ಕೊಳ್ಬೇಕಾಗುತ್ತೆ. 2 ಚೈನ್ಸ್ ಹಾಕಿ ಪ್ರತಿಯೊಂದು 2 ಚೈನ್ ಬ್ಲಾಕಲ್ಲೂ ಡಬಲ್ ಕ್ರೋಶೇಸ್ನ ಮಾಡಬೇಕು. ಅಂದರೆ ಯಾವ 2 ಚೈನ್ ಬ್ಲಾಕನ್ನು ಸ್ಕಿಪ್ ಮಾಡಬಾರ್ದು. ಸೊ ನೋಡಿ, ನೆಕ್ಸ್ಟ್ 2 ಚೈನ್ ಬ್ಲಾಕ್ ಏನಿದೆ, ಸೊ ಅಲ್ಲಿಗೆ ನಾನು 4 ಡಬಲ್ ಕ್ರೋಶೇಸ್ನ ಮಾಡಿ ನೆಕ್ಸ್ಟ್ ಕಂಬದ ಮೇಲೆ ಅದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊತೀನಿ. ಸೊ ಈ ಥರ ಒಂದು ಫ್ಲವರ್ನ ನಾವು ಫಾರ್ಮ್ ಮಾಡೋದಕ್ಕೆ 6 ಪೆಟಲ್ಸ್ನ ವರ್ಕ್ ಮಾಡಬೇಕಾಗತ್ತೆ. ಅಂದರೆ 6 ಸಲ ಈ ರೀತಿ ಪೆಟಲ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಬೇಕು. ಅಂದರೆ 6 2 ಚೈನ್ ಬ್ಲಾಕಲ್ಲಿ ಈ ರೀತಿ ನಾವು ಒಂದೊಂದೇ ಪೆಟಲ್ಸ್ನ ವರ್ಕ್ ಮಾಡ್ಕೊತ ಹೋಗಬೇಕಾಗತ್ತೆ. ಜಸ್ಟ್ ಪ್ರತಿಯೊಂದು ಬ್ಲಾಕಲ್ಲೂ 4 ಡಬಲ್ ಕ್ರೋಶೇಸ್ ಬರುತ್ತೆ. ಆಮೇಲೆ ಅದನ್ನು ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಿಕೊಂಡು ಪೆಟಲಲ್ಲಿ ಎಂಡ್ ಆಗುತ್ತೆ. ಆ್ಯಂಡ್ ಪ್ರತಿ ಸಲ ಪೆಟಲ್ನ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ 2 ಚೈನ್ಸ್ ಹಾಕ್ಕೊಂಡು ಆ ನಂತರ ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ 4 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಬೇಕು. ಸೊ ಈ ರೀತಿ ಬರುತ್ತೆ ಡಿಸೈನ್. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಫುಲ್ ಥ್ರೆಡ್ ವರ್ಕ್ ಇದೆ ಆ್ಯಂಡ್ ಪ್ರತಿಯೊಂದು 2 ಚೈನ್ ಬ್ಲಾಕಲ್ಲೂ ನಾವು ಈ ರೀತಿ 4 ಡಬಲ್ ಕ್ರೋಶೀಸ್ನ ವರ್ಕ್ ಮಾಡಿ ಡಿಸೈನ್ನ ಮಾಡ್ಕೊಬೇಕು. ಸ್ವಲ್ಪ ಜಾಸ್ತಿನೇ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಬಟ್ ಔಟ್ಕಮ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು, ಬಿಕಾಸ್ ಈ ಡಿಸೈನಲ್ಲಿ ಜಾಸ್ತಿ ಬೀಡ್ಸ್ ಇಲ್ಲ, ಜಸ್ಟ್ ಥ್ರೆಡ್ ವರ್ಕ್ ಇರೋದ್ರಿಂದ ಐ ಪರ್ಸ್ನಲಿ ಲೈಕ್ ದಿಸ್ ಕೈಂಡ್ ಆಫ್ ಡಿಸೈನ್ಸ್. ಸೊ ಕಸ್ಟಮರು ಅಷ್ಟೇ ತುಂಬಾ ಇಷ್ಟಪಟ್ಟರು. ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಸೊ ಇವಾಗ ಲಾಸ್ಟ್ ನೋಡಿ, ಪೆಟಲ್ಸ್ನ ನೀವು ಕೌಂಟ್ ಮಾಡ್ಕೊಬೇಕು. 6 ಪೆಟಲ್ಸಲ್ಲಿ ಬೇಕಾಗುತ್ತೆ ಒಂದು ಫ್ಲವರ್ನ ಫಾರ್ಮ್ ಮಾಡೋದಕ್ಕೆ. ಈಗ ಲಾಸ್ಟಲ್ಲಿ ಮತ್ತೆ ಕಂಬದ ಮೇಲೆ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಬೇಕು. ಇವಾಗ ದಾರನ ಹೀಗೆ ಮೇಲೆ ಮಾಡಿಕೊಂಡು ನಾವು ಈಗ ಫಸ್ಟ್ ಪೆಟಲ್ ಹತ್ರ ಹೋಗಬೇಕಾಗತ್ತೆ. ಅಂದರೆ ಈ ಫಸ್ಟ್ ಪೆಟಲ್ ನಾವು ಎಲ್ಲಿಂದ ಕಂಬದಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲ, ಆ ಫಸ್ಟ್ ಪೆಟಲ್ ಕೆಳಗಡೆ ಒಂದು ಕಂಬ ಇದೆ. ಸೊ ಅಲ್ಲಿ
ಆ ಪೆಟಲ್ ಕೆಳಗಡೆ ಆ ಕಂಬದ ಮೇಲೆ ಹೀಗೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಈ ದಾರನ ಅಲ್ಲಿಂದ ಪಾಸ್ ಮಾಡಿಕೊಂಡು ಮೇಲೆ ತರಬೇಕು. ಹೀಗೆ ದಾರ ಎಳ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕ್ ಮಾಡಿದಾಗ ಅಲ್ಲಿ ಆ ಪೆಟಲ್ಸ್ ಎಲ್ಲ ಹೀಗೆ ರೌಂಡ್ ಶೇಪಲ್ಲಿ ಫಾರ್ಮ್ ಆಗಿ ಒಂದು ಫ್ಲವರಲ್ಲಿ ಕ್ರಿಯೇಟ್ ಆಗುತ್ತೆ. ಈ ಥರ ಫ್ಲವರ್ ಪ್ಯಾಟ್ರನಲ್ಲಿ ಕ್ರಿಯೇಟ್ ಆಗುತ್ತೆ. ಈ ರೀತಿ ಡಿಸೈನ್ ಬರುತ್ತೆ. ಸೊ ಡಿಸೈನ್ ಹಳೇದಿನೇ, ತೀರಾ ಹೊಸದಂತೇನಿಲ್ಲ, ಲೈಕ್ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಆ ರೀತಿ. ಸೊ ಇವಾಗ ಒಂದು ಲಾಕ್ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡಿದ್ವಿ. ನೆಕ್ಸ್ಟ್ 1 ಚೈನ್ ಹಾಕಿ ಇಲ್ಲಿಂದ ಮತ್ತೆ ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಸೊ ನೋಡ್ಕೊಳ್ಳಿ, ಒಂದು ಫ್ಲವರಲ್ಲಿ 6 ಪೆಟಲ್ಸ್ ಬರುತ್ತೆ. ಸೊ ಇಲ್ಲಿ ಪೆಟಲ್ ಫಾರ್ಮ್ ಆದಮೇಲೆ 1 or 2 ಚೈನ್ಸ್ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಈ ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ 4 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಇಲ್ಲಿ ಯಾವುದೇ 2 ಚೈನ್ ಬ್ಲಾಕನ್ನು ನಾವು ಸ್ಕಿಪ್ ಮಾಡಬಾರ್ದು. ಪ್ರತಿಯೊಂದು 2 ಚೈನ್ ಬ್ಲಾಕಲ್ಲೂ ಈ ರೀತಿ ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಮಗೆ ಜಾಸ್ತಿನೇ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಇಲ್ಲಿ 4 ಡಬಲ್ ಕ್ರೋಶೇಸ್ ಹಾಕಿದ್ಮೇಲೆ ಮತ್ತೆ ಆ್ಯಸ್ ಯೂಶುವಲ್ ನೆಕ್ಸ್ಟ್ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಪೆಟಲ್ನ ಎಂಡ್ ಮಾಡಬೇಕು. ಸೊ ನೋಡಿ, ಈ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿ, ಕಾಣಿಸ್ತಿದೆ ಅಲ್ವಾ? ಸೊ ಕಂಬದ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ ಪೆಟಲ್ನ ಎಂಡ್ ಮಾಡೋಣ. ನೆಕ್ಸ್ಟ್ ಮತ್ತೆ 2 ಚೈನ್ಸ್ ಹಾಕಿ ಪೆಟಲ್ನ ನೆಕ್ಸ್ಟ್ 2 ಚೈನ್ ಬ್ಲಾಕಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ ಆ 2 ಚೈನ್ ಬ್ಲಾಕಲ್ಲಿ 4 ಡಬಲ್ ಕ್ರೋಶೇಸ್ ಬರುತ್ತೆ. ಸೊ ಇಲ್ಲಿ ಒಂದು ಫ್ಲವರಿಂದ ಇನ್ನೂ ಒಂದು ಫ್ಲವರ್ ಮಧ್ಯ ಸ್ವಲ್ಪ ಸ್ಪೇಸ್ ಕೊಡಬೇಕು, ಇಲ್ಲಾಂದರೆ ತುಂಬ ಕ್ಲಮ್ಸಿ ಆಗಿಬಿಡುತ್ತೆ ಡಿಸೈನ್. ಸೊ ಇಲ್ಲಿ ಯಾವ ರೀತಿ ಸ್ಪೇಸ್ ಕೊಡೋದು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಇದೇ ಥರ ಪೆಟಲ್ಸ್ನ ವರ್ಕ್ ಮಾಡಿ ನಾವಲ್ಲಿ ಸ್ಪೇಸ್ ಅನ್ನೋದನ್ನು ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಇವಾಗ 2ನೇ ಪೆಟಲ್ನ ನಾನು ವರ್ಕ್ ಮಾಡಿಕೊಂಡೆ ಆ್ಯಂಡ್ ಈಗ 3ನೇ ಪೆಟಲ್ನ ವರ್ಕ್ ಮಾಡ್ತಾಯಿದ್ದೀನಿ. ಸೊ 3ನೇ ಪೆಟಲ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಆ್ಯಸ್ ಯೂಶುವಲ್ 2 ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 2 ಚೈನ್ಸ್ ಹಾಕಿ 2 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಿದೆ. ಸೊ 2 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ 2 ಡಬಲ್ ಕ್ರೋಶೆ ಆದಮೇಲೆ ದಾರಾನ ಸ್ವಲ್ಪ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ 2 mm ಸೈಜ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಗೋಲ್ಡ್ ಬೀಡ್. ಇದು ಆಪ್ಷನಲ್, ಬೇಕಿದ್ರೆ ನೀವು ಬೀಡನ್ನ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ 4 ಡಬಲ್ ಕ್ರೋಶೆನ ವರ್ಕ್ ಮಾಡ್ಬೋದು. ಬಟ್ ನಾನು ಒಂದು ಬೀಡನ್ನ ಹಾಕಿಬಿಟ್ಟು ಮತ್ತು ಇನ್ನು ರಿಮೈನಿಂಗ್ 2 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಫ್ಲವರ್ ಫಾರ್ಮ್ ಆದಮೇಲೆ 5 ಪೆಟಲ್ಸ್ನ ನಾನು ಎಕ್ಸ್ಟ್ರಾ ವರ್ಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಫ್ಲವರ್ ಮಾಡೋದಕ್ಕೂ ಮುಂಚೆ. ಸೊ ಈ 5 ಪೆಟಲ್ಸಲ್ಲಿ ಮಿಡಲ್ ಪೆಟಲ್ ಅಂದರೆ 3rd ಪೆಟಲ್ ಬರುತ್ತೆ. ಸೊ 3rd ಪೆಟಲ್ ಮಧ್ಯದಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಬೀಡನ್ನ ಆ್ಯಡ್ ಮಾಡಿ ಇನ್ನು ರಿಮೈನಿಂಗ್ 2 ಪೆಟಲ್ಸ್ನ ವರ್ಕ್ ಮಾಡ್ಕೊತೀನಿ. ಸೊ ಇವಾಗ 5 ಪೆಟಲ್ಸ್ ಕಂಪ್ಲೀಟ್ ಆಯಿತು. 1 2 3 4 ಆ್ಯಂಡ್ 5 ಫ್ಲವರ್ ಆದಮೇಲೆ 5 ಪೆಟಲ್ಸ್ ವರ್ಕ್ ಮಾಡಿದ್ದೀನಿ. ಆನ್ ದ 3rd ಪೆಟಲ್ ಮಧ್ಯದಲ್ಲಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಅದು ಆಪ್ಷನಲ್, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಇದಾದಮೇಲೆ ಅಂದರೆ 5 ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ಒಂದು ಫ್ಲವರ್ನ ಫಾರ್ಮ್ ಮಾಡಬೇಕು. ಸೊ ಫ್ಲವರ್ ಫಾರ್ಮ್ ಮಾಡೋದಕ್ಕೆ ನಮಗೆ 6 ಪೆಟಲ್ಸ್ ಬೇಕಾಗುತ್ತೆ. ಸೊ ಇಲ್ಲಿಂದ ಮತ್ತೆ ನಾನು 6 ಪೆಟಲ್ಸ್ನ ವರ್ಕ್ ಮಾಡ್ತೀನಿ. ಯಾವ ರೀತಿ ಅಂದರೆ 2 ಚೈನ್ಸ್ ಹಾಕಿ ಅಲ್ಲಿ ಡಬಲ್ ಕ್ರೋಶೇನ ಮಾಡ್ಕೊಳೋದು. ಸೊ ಈಗ ನೀವು ನೋಡ್ಬೋದು, ಫ್ಲವರ್ ಆದಮೇಲೆ 5 ಪೆಟಲ್ಸ್ ಮಾಡಿದೆ, ಅದರಲ್ಲಿ ಆನ್ ದ 3rd ಪೆಟಲ್ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ ಈಗ 6 ಪೆಟಲ್ಸ್ನ ಎಕ್ಸ್ಟ್ರಾ ವರ್ಕ್ ಮಾಡಿದ್ದೀನಿ. ಟೋಟಲ್ ಆಗಿ ಒಂದು ಫ್ಲವರ್ ಆದಮೇಲೆ 11 ಪೆಟಲ್ಸ್ ಬರುತ್ತೆ. 11 ಪೆಟಲ್ಸ್ ವರ್ಕ್ ಮಾಡಿ ಅಲ್ಲಿ ಸಿಂಗಲ್ ಕ್ರೋಶೆ ಕೂಡ ಮಾಡಿಕೊಂಡು ಈಗ ದಾರನ ಮೇಲೆ ಮಾಡಿಕೊಂಡು 6 ಪೆಟಲ್ಸ್ನ ಬ್ಯಾಕ್ವರ್ಡ್ ಕೌಂಟ್ ಮಾಡ್ಕೊತಾ ಬರಬೇಕು. ಆನ್ ದ 6th ಪೆಟಲ್ ಅಲ್ಲಿ ಕೆಳಗಡೆ ಕಂಬ ಇರುತ್ತೆ ಅಲ್ವಾ, 6th ಪೆಟಲ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದ್ರ ಕೆಳಗಡೆ ಕಂಬ ಇರುತ್ತೆ, ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಈ ದಾರನ ಅಲ್ಲಿ ತೊಗೊಂಡು ಒಂದು ಲಾಕ್ ಮಾಡ್ಕೊಬೇಕು. ಸೊ ಈ ರೀತಿ ಬರುತ್ತೆ ಡಿಸೈನ್. ಈಗ ಲಾಕ್ ಮಾಡಿದ್ಮೇಲೆ ಮತ್ತೆ 1 ಚೈನ್ ಹಾಕಿ ಈ ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಬೇಕು. ಸೊ ಇಷ್ಟು ಸ್ಪೇಸ್ ಅಂತೂ ಬೇಕೇ ಬೇಕು ಒಂದು ಫ್ಲವರಿಂದ ಇನ್ನೂ ಒಂದು ಫ್ಲವರ್ ಮಧ್ಯ. ಸೊ ಆ ಸ್ಪೇಸ್ಗೋಸ್ಕರ ನಾನು 5 ಪೆಟಲ್ಸ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಮತ್ತೆ ನಾವು 5 ಪೆಟಲ್ಸ್ನ ವರ್ಕ್ ಮಾಡಬೇಕು. ಸೊ ಅದರಲ್ಲಿ 3rd ಪೆಟಲ್ ಮಧ್ಯದಲ್ಲಿ ಒಂದು ಬೀಡನ್ನ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಬೋದು. ಅದಾದಮೇಲೆ ಅನ್ನೋದು 6 ಪೆಟಲ್ಸ್ನ ವರ್ಕ್ ಮಾಡಿ ಒಂದು ಫ್ಲವರ್ನ ಫಾರ್ಮ್ ಮಾಡ್ಕೊಬೇಕು. ಇಲ್ಲಿ ಡೈರೆಕ್ಟಾಗಿ ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲೇ ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕಾಗತ್ತೆ.
ಸೊ ಈ ರೀತಿ ನಾವು ವರ್ಕ್ ಮಾಡಿ ಈ ಕ್ರೋಶೆ ಪಾರ್ಟ್ ಅನ್ನೋದನ್ನು ಕಂಪ್ಲೀಟ್ ಮಾಡ್ಕೊಬೇಕು. ಜೊತೆಗೆ ಈ ಡಿಸೈನಲ್ಲಿ ಟ್ಯಾಸಲ್ ಕೂಡ ಬರುತ್ತೆ. ಸೊ ಟ್ಯಾಸಲ್ ಕೂಡ ಬರೋದ್ರಿಂದ ಈ ಫ್ಲವರ್ಸ್ನ ನಾವು ಸ್ವಲ್ಪ ದೂರಕ್ಕೆ ವರ್ಕ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ತುಂಬ ಡಿಸೈನ್ ಕ್ಲಮ್ಸಿ ಆಗಿಬಿಡುತ್ತೆ. ಸೊ ನಾನು ಕುಚ್ಚು ಎಲ್ಲಿ ಟೈ ಮಾಡೋದು ಅಂದರೆ ಈ ಸ್ಮಾಲ್ ಗ್ಯಾಪ್ ಇದೆ ಅಲ್ಲ ಫ್ಲವರ್ ಕೆಳಗಡೆ ನೋಡಿ, ಅಲ್ಲಿ ಕುಚ್ಚು ಟೈ ಮಾಡಿ ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ. ಸೊ ಕುಚ್ಚೆಲ್ಲ ಕಟ್ಟಿದ ಮೇಲೆ ಈ ರೀತಿ ಡಿಸೈನ್ ಕಾಣಿಸ್ತಾ ಇದೆ. ನಾನು ಇಲ್ಲಿ ಜಸ್ಟ್ 120 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡು ಕುಚ್ಚು ಟೈ ಮಾಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 240 ಸ್ಟ್ಯಾಂಡ್ಸ್ ಆಗಿದೆ. ಹಾಗೆ ಫ್ಲವರ್ ಮಧ್ಯದಲ್ಲಿ ಗ್ಯಾಪ್ ಇತ್ತಲ್ವ, ಸೊ ಆ ಗ್ಯಾಪನ್ನು ಈ ರೀತಿ ಫ್ರೇಮ್ ಕುಂದನ್ನು ಸ್ಟಿಕ್ ಮಾಡಿಕೊಂಡು ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್, ಸಖತ್ ರಿಚ್ ಲುಕ್ ಕೊಡ್ತಾ ಇತ್ತು. ಇಲ್ಲಿ ನಾನೇನು ಕುಂದನ್ನು ಸ್ಟಿಕ್ ಮಾಡಿದ್ದೀನಿ, ನೀವಲ್ಲಿ ಬೇಕಿದ್ರೆ ಬೀಡನ್ನ ಕೂಡ ಸ್ಟಿಚ್ ಮಾಡ್ಬೋದು. ನಿಮಗೆ ಯಾವ ಥರ ಬೇಕೋ ಆ ರೀತಿ ನೀವು ಡೆಕೋರೇಟ್ ಮಾಡ್ಕೊಬೋದು. ಆ್ಯಂಡ್ ಈ ಸ್ಯಾರೀಲಿ ಫ್ಲೋರಲ್ ಪ್ಯಾಟರ್ನ್ಸ್ ಇದ್ದಿದ್ದರಿಂದ ಈ ಪರ್ಟಿಕ್ಯುಲರ್ ಡಿಸೈನ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ಸೊ ಖಂಡಿತ ನೀವು ಕೂಡ ಈ ಡಿಸೈನ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸೈನ್ ಇಷ್ಟ ಆದಲ್ಲಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ನನ್ನ ಯಾವ ವೀಡಿಯೋಸ್ನೂ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. Until then, take care. Bye-bye.